ಇವತ್ತಿನ ವಿಡಿಯೋದಲ್ಲಿ ಕಡಾಯಿ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ರೆಸ್ಟೋರೆಂಟ್ಸ್ಗೆ ಹೋದಾಗ ರೋಟಿ ಕರಿ ಮತ್ತು ಫ್ರೈಡ್ ರೈಸ್ ಈ ರೀತಿ ಆರ್ಡರ್ ಮಾಡ್ತೀವಲ್ವಾ, ಸೈಡ್ ಡಿಶ್ಗೆ ಅಥವಾ ಗ್ರೇವಿ ಏನಾದರೂ ಆರ್ಡರ್ ಮಾಡಬೇಕಂತಂದರೆ ಚಿಕನಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ರೋಟಿಗೆ ಅಂತಂದರೆ ಕಡಾಯಿ ಚಿಕನ್. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲು ಈ ಮಸಾಲೆಗಳನ್ನ ಹುರ್ಕೋಬೇಕಾಗತ್ತೆ, ಒಂದೊಂದಾಗೆ ಹುರ್ಕೊಳ್ಳೋಣ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಕಲರ್ಗೆ ಮತ್ತು ಟೇಸ್ಟ್ ಖಾರ ಎಲ್ಲದಕ್ಕೂ ಆಗತ್ತೆ. ನೋಡಿ, ಈ ರೀತಿ ಫ್ರೈ ಆದ ನಂತರ ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟಿದೆ. ಆನಂತರ ಮೆಣಸನ್ನ ಹಾಕ್ಕೊತಿದ್ದೀನಿ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಜೀರಿಗೆ, 3-4 ಲವಂಗ, 2 ಇಂಚಷ್ಟು ಚಕ್ಕೆ, ಅನಂತರ ಜೀರಿಗೆ ಇಷ್ಟು ಹಾಕ್ಕೊಂಡು, ಸೋಂಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಅನಂತರ ಬೇಸ್ ಗ್ರೇವಿಗೆ ಬಂದು ಬೇಸ್ ಏನಪ್ಪ ಅಂತಂದರೆ ಟೊಮೊಟೊ ಮತ್ತು ಈರುಳ್ಳಿಯಿಂದ ಮಾಡಿರೋ ಅಂಥ ಒಂದು ಪೇಸ್ಟ್ ಅಲ್ವಾ, ಅದನ್ನು ರೆಡಿ ಮಾಡ್ಕೋಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಪಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಶುಂಠಿ 1-2 ಇಂಚಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, 4-5 ಅಥವಾ 3-4 ಹಾಕ್ಕೊಂಡ್ರೂ ಸಾಕಾಗತ್ತೆ ಟೊಮೊಟೊ. ಅನಂತರ 1-2 ಈರುಳ್ಳಿ, ಸ್ವಲ್ಪ ನಾನು ಗೋಡಂಬಿ ತೊಗೊಂಡಿದ್ದೀನಿ, ಬೇಬಿ ಗೋಡಂಬಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ಇಲ್ಲ ಅಂತಂದರೆ ನಾರ್ಮಲ್ ಗೋಡಂಬಿನೇ ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಈ ರೀತಿ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಆದ ನಂತರ ಆರೋದಕ್ಕೆ ಬಿಟ್ಬಿಡೋಣ, ತಣ್ಣಗಾಗೋದಕ್ಕೆ ಬಿಟ್ಟು ಅನಂತರ ಎಲ್ಲನೂ ರುಬ್ಕೊಬರ್ಬೇಕಾಗತ್ತೆ. ಮೊದಲು ಮಸಾಲೆನ ಹುರ್ಕೊಂಡಿದ್ವಲ್ಲ ಸ್ಪೈಸಸ್ಸು, ಅದನ್ನು ಪೌಡರ್ ಮಾಡ್ಕೊಂಡು ಬರೋಣ. ಅನಂತರ ಇದಕ್ಕೇ ನಾವು ಗ್ರೇವಿಗೆ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಈರುಳ್ಳಿ, ಈ ಪೇಸ್ಟ್ನ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಮತ್ತು ಈ ಗ್ರೇವಿನ ಹಾಕ್ಕೊಂಡು ರುಬ್ಬಿದ್ರೆ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಅನಂತರ ನೋಡಿ, ಅದೇ ಪಾನಲ್ಲಿ ಮತ್ತು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಕೊಡುತ್ತೆ. ಅನಂತರ ನೋಡಿ, 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಅನಂತರ 1 ಪಲಾವ್ ಎಲೆ, ಸ್ವಲ್ಪ ಅರಿಶಿನ, ಅನಂತರ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಖಾರ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೂ ಸ್ವಲ್ಪ ಖಾರ ಇರುತ್ತೆ. ಅನಂತರ ಮೆಣಸು ಹಾಕಿರ್ತೀವಲ್ಲ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ತಕ್ಷಣ 300-400 ಗ್ರಾಮಷ್ಟು ಚಿಕನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಕಾಂಬಿನೇಷನ್ ಇದು. ರೋಟಿ ಕರಿ, ಚಪಾತಿ, ಪೂರಿ, ನಾನ್ ಎಲ್ಲ ಇದ್ಬಿಟ್ರೆ ಮಸ್ತಾಗಿರುತ್ತೆ. ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೋಟೆಲ್ಗೆ ಹೋಗೋದನ್ನೇ ಬಿಟ್ಬಿಡ್ತೀರಾ. ಅನಂತರ ನೋಡಿ, ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಇಮ್ಮಿರಬೇಕು, ಆವಾಗಲೇ ಚಿಕನ್ ಟೇಸ್ಟ್ ಕೊಡೋದು. ಅನಂತರ ನೋಡಿ, ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಚಿಕನ್ನು ಒಂದು 60% ಬೆಂದ ನಂತರನೇ ಪೇಸ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಏನು ನಾವು ಆವಾಗಲೇ ಹುರ್ಕೊಂಡಿದ್ವಿ ಅದೆಲ್ಲ ಬೇಯಿಸ್ಕೊಂಡು ಮತ್ತು ಹುರಿದಿರೋದಲ್ವ, ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆದ ನಂತರ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಜಾರು, ಅದರಲ್ಲೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಇನ್ನೂ ಡ್ರೈ ಬೇಕಂದರೆ ನೀವು ಮಾಡ್ಕೋಬೋದು. ಸ್ವಲ್ಪ ನೋಡಿ, 1 ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅನಂತರ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಅನಂತರ ಲಾಸ್ಟಲ್ಲಿ ಕ್ರೀಮ್ನ ಹಾಕ್ಕೊತಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿವತ್ತು ಮನೇಲೆ ಹಾಲಿನ ಕೆನೆ ಇತ್ತು, ಅದನ್ನೇ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಕಡಾಯಿ ಚಿಕನ್ ರೆಡಿ ಆಯಿತು. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಮತ್ತು ಈ ಚಿಕನ್ನು. ಒಂದು ಸರಿ ಟ್ರೈ ಮಾಡಿ ನೋಡಿ. ಹೋಟೆಲ್ಗೆ ಹೋಗಬೇಕಂತ ಏನಿಲ್ಲ, ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು, ಅದೇ ಟೇಸ್ಟ್ ಕೊಡ್ಬೋದು. ಮನೇಲಿರೋರು ಎಲ್ಲರೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ ಗ್ರೇವಿ ಮಾತ್ರ. ನೀವು ಇನ್ನೂ ಡ್ರೈ ಮಾಡ್ಕೋಬೋದು ಬೇಕಂತಂದರೆ.
ನಾನು ಇಷ್ಟಿದ್ರೆ ಸಾಕು ಗ್ರೇವಿ ಅಂತ ಮಾಡ್ಕೊಂಡಿದ್ದೀನಿ ನೋಡಿ. ಚಪಾತಿ ಜೊತೆ ನೆಂಚ್ಕೊಂಡು ತಿಂದರೆ ಅಂತೂ ಮಸ್ತಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.